ನಮಸ್ಕಾರ. ಇದು ಕೇವಲ ಒಂದು ರಾಜಕೀಯ ವಿಶ್ಲೇಷಣೆ ಅಲ್ಲ. ಇದು ಒಂದೇ ಒಂದು ಕ್ಷೇತ್ರದ ರಾಜಕೀಯ ಆರ್ಥಿಕತೆಯ ಆಳವಾದ ಅಧ್ಯಯನ. ಅಂಕಿಅಂಶಗಳು ಮತ್ತು ಜನರ ನೈಜ ಸ್ಥಿತಿಗತಿಗಳ ಮೇಲೆ ಆಧಾರಿತವಾದ ಒಂದು ನೋಟ. ಬನ್ನಿ, ಇಂದು ನಾವು ಮಧುಗಿರಿಯ ಬಗ್ಗೆ ಮಾತನಾಡೋಣ. ನೋಡಿ, ವೋಟುಗಳನ್ನ ಸುಮ್ಮನೆ ಯಾರು ಕೊಡುವುದಿದೆ ಅದನ್ನ ಗಳಿಸಬೇಕು. ಅದರಲ್ಲೂ ಮಧುಗಿರಿಯ ಮಣ್ಣಿನಲ್ಲೇ ಅದನ್ನ ಕಳ್ಕೊಳ್ಳೋದು ಕೂಡ ತುಂಬಾನೇ ಸುಲಭ. ಈ ಒಂದು ವಾಕ್ಯ ಆಡಳಿತ, ಮತದಾರರ ನಂಬಿಕೆ ಮತ್ತು ಚುನಾವಣಾ ಫಲಿತಾಂಶಗಳ ನಡುವಿನ ಸಂಬಂಧವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ ಅಲ್ವಾ? ಹಾಗಿದ್ರೆ ಮೊದಲು ಈ ಕ್ಷೇತ್ರದ ವಾಸ್ತವ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿನ ಜನರ ಸಮಸ್ಯೆಗಳು ಆಳವಾಡಿ ಬೇರೂರಿವೆ. ಯಾಕಂದ್ರೆ ಈ ಮಣ್ಣಿಗೂ ಒಂದು ನೆನಪಿದೆ. ಮಧುಗಿರಿ ತುಮಕೂರು ಜಿಲ್ಲೆಯಲ್ಲಿದೆ. ಇದು ಕೇವಲ ಒಂದು ಕ್ಷೇತ್ರವಲ್ಲ, ಗ್ರಾಮೀಣ ಕರ್ನಾಟಕ ಎದುರಿಸುತ್ತಿರುವ ಸವಾಲುಗಳ ಒಂದು ಕನ್ನಡಿ ಇದ್ದಾಗೆ. ಇಲ್ಲಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡ್ರೆ ರಾಜ್ಯದ ಬೇರೆ ಬೇರೆ ಗ್ರಾಮೀಣ ಭಾಗಗಳ ಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬಹುದು. ಮಧುಗಿರಿಯ ವಾಸ್ತವವನ್ನ ಒಂದೇ ಒಂದು ಸಂಖ್ಯೆಯಲ್ಲಿ ಹಿಡಿದಿರಬಹುದು: 87.6%. ಅಂದ್ರೆ ಇಲ್ಲಿನ ಬಹುತೇಕ ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲೇ ವಾಸಿಸುತ್ತೆ. ಇದರರ್ಥ ಇಲ್ಲಿನ ಆರ್ಥಿಕತೆ ಮತ್ತು ಜೀವನೋಪಾಯ ಸಂಪೂರ್ಣವಾಗಿ ಕೃಷಿ ಮತ್ತು ಅದರ ಸುತ್ತನೇ ಗಿರಕಿ ಹೊಡೆಯುತ್ತೆ. ಇಲ್ಲಿನ ಜನರ ದೈನಂದಿನ ಬದುಕಲ್ಲಿ ಮತ್ತು ಅವರ ಹತಾಶೆಯಲ್ಲಿ 3 ಪ್ರಮುಖ ಬಿಕ್ಕಟ್ಟುಗಳು ಕಾಣಿಸ್ತವೆ. ಅಭಿವೃದ್ಧಿ ಅಂತರ ಸೂಚ್ಯಂಕ ಅಂತ ಕರಿತೀವಿ. ಅಂದ್ರೆ ಜನರ ನಿರೀಕ್ಷೆಗೂ ವಾಸ್ತವದಲ್ಲಿ ಅವರಿಗೆ ಸಿಗ್ತಿರೋ ಸೌಲಭ್ಯಗಳಿಗೂ ನಡುವೆ ಇರೋ ಅಂತರ. ಇದು 3 ವಿಷಯಗಳಲ್ಲಿ ತುಂಬಾನೇ ದೊಡ್ಡದಾಗಿದೆ: ರಸ್ತೆಗಳು, ನೀರು ಮತ್ತು ಉದ್ಯೋಗ. ನೀರಿನ ಬಿಕ್ಕಟ್ಟಿನ ತೀವ್ರತೆಯನ್ನ ನೀವೇ ನೋಡಿ. ಕುಡಿಯೋದಕ್ಕೆ ಮತ್ತು ಕೃಷಿಗೆ 90% ನೀರು ಬರೋದು ಅಂತರ್ಜಲದಿಂದ. ಆದ್ರೆ ದುರಂತ ಅಂದ್ರೆ ಈ ಪ್ರದೇಶದ 50%ಕ್ಕಿಂತ ಹೆಚ್ಚು ಅಂತರ್ಜಲವನ್ನ ಈಗಾಗಲೇ ಅತಿಯಾಗಿ ಬಳಸಲಾಗಿದೆ. ಇದರ ನೇರ ಪರಿಣಾಮ ಪದೇ ಪದೇ ನೀರಿನ ತತ್ವಾರ. ಮಳೆ ಕೈಕೊಳ್ಳುತ್ತೆ, ಬೋರ್ವೆಲ್ಗಳು ಬತ್ತೋಗ್ತವೆ, ನಮ್ಮ ಮಕ್ಕಳು ಊರು ಬಿಟ್ಟೋಗ್ತಾರೆ, ನಮ್ಗಿನ್ನೇನು ಉಳಿದಿಲ್ಲೇ. ಈ ಮಾತು ಕೇವಲ ಒಬ್ಬ ರೈತಂದಲ್ಲ, ಇದು ಇಲ್ಲಿನ ಸಾವಿರಾರು ಕುಟುಂಬಗಳ ನೋವಿನ ಧ್ವನಿ. ಇದು ನೀರು, ಉದ್ಯೋಗ ಮತ್ತು ವಲಸೆಯ ಹತಾಶೆಯನ್ನ ಹಿಡಿದಿರುತ್ತೆ. ಸರಿ, ಈ ಎಲ್ಲಾ ಹಿನ್ನೆಲೆಯಲ್ಲಿ 2023ರ ಚುನಾವಣಾ ಫಲಿತಾಂಶವನ್ನ ನೋಡೋಣ. ಇದನ್ನ ಕೇವಲ ಗೆಲುವು ಅಥವಾ ಸೋಲು ಅಂತ ನೋಡಬಾರ್ದು. ಇದು ಆಡಳಿತಾರೂಢರ ಕಾರ್ಯಕ್ಷಮತೆಯ ಬಗ್ಗೆ ಜನರು ನೀಡಿದ ಒಂದು ಸ್ಪಷ್ಟವಾದ ತೀರ್ಪು. 2018ಕ್ಕೂ 2023ಕ್ಕೂ ನಡುವೆ ಮತದಾರರ ಒಲವಿನಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಜೆಡಿಎಸ್ ಮತಗಳಿಕೆ 53.31%ರಿಂದ 33.40%ಗೆ ಇಳಿದಿದೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ ಮತಗಳಿಕೆ 42.12%ರಿಂದ 54.72%ಗೆ ಏರಿದೆ. ಅಂದ್ರೆ ಜೆಡಿಎಸ್ ಪಕ್ಷವು ಸುಮಾರು 20% ಪಾಯಿಂಟ್ಗಳಷ್ಟು ಕುಸಿತವನ್ನ ಕಂಡಿದೆ. ಇದು ಕೇವಲ ಒಂದು ಸಣ್ಣ ಬದಲಾವಣೆ ಅಲ್ಲ, ಇದು ಹಾಲಿ ಶಾಸಕರ ಕಾರ್ಯವೈಖರಿಯ ವಿರುದ್ಧದ ಸ್ಪಷ್ಟ ತಿರಸ್ಕಾರವನ್ನ ಸೂಚಿಸುತ್ತೆ. ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷಕ್ಕೆ 12.6% ಪಾಯಿಂಟ್ಗಳಷ್ಟು ಲಾಭವಾಗಿದೆ. ಈ ಸಂಖ್ಯೆಗಳು ತೋರಿಸೋದೇನೆಂದ್ರೆ ಇದು ಒಂದು ರೀತಿಯ ರಾಜಕೀಯ ಭೂಕಂಪ. ಮತದಾರರು ಬದಲಾವಣೆ ಬೇಕು ಅಂತ ಸ್ಪಷ್ಟವಾಗಿ ಮತ ಚಲಾಯಿಸಿದ್ದಾರೆ. ಹಾಗಾದ್ರೆ ಈ ದೊಡ್ಡ ಬದಲಾವಣೆಗೆ ಕಾರಣವೇನು? ಚುನಾವಣೆಯ ಏನು ಎನ್ನುವುದರಿಂದ ಏಕೆ ಎನ್ನುವುದರ ಕಡೆಗೆ ಹೋಗೋಣ. ಮತದಾರರ ಅಸಮಾಧಾನದ ಮೂಲ ಕಾರಣಗಳನ್ನ ಒಂದೊಂದಾಗಿ ವಿಶ್ಲೇಷಿಸೋಣ. 3 ಮುಖ್ಯ ಕಾರಣಗಳು ಕಾಣಿಸ್ತವೆ. ಮೊದಲನೇದು ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಯಾಕಂದ್ರೆ ಉಚಿತ ಕೊಡುಗೆಗಳು ಆದಾಯಕ್ಕೆ ಪರ್ಯಾಯವಾಗಲಾರವು. ಎರಡನೇದು ಅಭಿವೃದ್ಧಿಯ ಅಂತರ. ಮೂಲ ಸೌಕರ್ಯಗಳು ಇವತ್ತಿಗೂ ಹದಗೆಟ್ಟಿವೆ. ಮತ್ತು ಮೂರನೇದು ಉದ್ಯೋಗ ಬಿಕ್ಕಟ್ಟು. ಯುವಕರಿಗೆ ಸ್ಥಳೀಯವಾಗಿ ಯಾವುದೇ ಭವಿಷ್ಯ ಕಾಣುವುದಿಲ್ಲ. ನೋಡಿ, ಇದೆಲ್ಲದರ ಮೂಲದಲ್ಲಿರೋದು ಮಾನವನ ಘನತೆಯ ಪ್ರಶ್ನೆ ಮತ್ತು ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯವನ್ನ ಜವಾಬ್ದಾರಿಯುತವಾಗಿ ಹೇಳುವ ಹಕ್ಕು. ನಮ್ಮ ಸಂವಿಧಾನವು ಇದನ್ನೇ ಎತ್ತಿ ಹಿಡಿಯುತ್ತೆ. ಕೊಟ್ಟ ಮಾತುಗಳು ಈಡೇರದಿದ್ದಾಗ ಮತವೇ ಅವರ ಧ್ವನಿಯಾಗುತ್ತದೆ. ಸರಿ, ಈಗ ಗಮನವನ್ನ ಯಾವುದು ಕೆಲಸ ಮಾಡ್ತದೆ ಅನ್ನೋದರ ಕಡೆಗೆ ಹರಿಸೋಣ. ಗ್ರಾಮೀಣ ಮತದಾರರ ನಂಬಿಕೆಯನ್ನ ಸರಿಯಾದ ಕಾರ್ಯತಂತ್ರದಿಂದ ಗೆಲ್ಲಲು ಸಾಧ್ಯವಿದೆ ಎಂಬುದನ್ನ ಬೇರೆ ಕ್ಷೇತ್ರಗಳ ಯಶಸ್ಸು ನಮಗೆ ತೋರಿಸಿಕೊಡುತ್ತೆ. 3 ಮಾದರಿ ಕ್ಷೇತ್ರಗಳಿಂದ ಕಲಿಯಬೇಕಾದ ಪ್ರಮುಖ ಪಾಠಗಳು ಇಲ್ಲಿವೆ. ಕೆಆರ್ ಪೇಟೆಯಲ್ಲಿ ನಿರ್ದಿಷ್ಟ ಯೋಜನೆಗಳ ಮೂಲಕ ನಿರ್ಲಕ್ಷಿತ ಗುಂಪುಗಳನ್ನು ತಲುಪಲಾಯಿತು. ಮಾಗಡಿಯಲ್ಲಿ ಸ್ಥಳೀಯ ಸಮುದಾಯದ ಪ್ರಭಾವಿಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳಲಾಯಿತು. ಮತ್ತು ಬಸವನ ಬಾಗೇವಾಡಿಯಲ್ಲಿ ಸ್ಥಳೀಯ ಆಕಾಂಕ್ಷೆಗಳನ್ನ ಒಂದು ದೊಡ್ಡ ದೃಷ್ಟಿಕೋನಕ್ಕೆ ಜೋಡಿಸಲಾಯಿತು. ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಒಂದು ಸ್ಪಷ್ಟ ಮತ್ತು ಕಾರ್ಯರೂಪಕ್ಕೆ ತರಬಹುದಾದ ಪರಿಹಾರದ ಕಡೆಗೆ ಸಾಗೋಣ. ಮಧುಗಿರಿಯ ಅಭಿವೃದ್ಧಿಗಾಗಿ
ಒಂದು ದತ್ತಾಂಶ ಆಧಾರಿತ ನೀಲನಕ್ಷೆಯನ್ನ ನೋಡೋಣ. ಇದು ಮಧುಗಿರಿಯ ಪುನಶ್ಚೇತನಕ್ಕಾಗಿ ಒಂದು 3 ಅಂಶಗಳ ಯೋಜನೆ. ಮೊದಲನೇದು ಸರ್ವಋತು ರಸ್ತೆ ಜಾಲ, ಎರಡನೇದು ಪ್ರತಿ ಮನೆಗೂ ನಲ್ಲಿ ನೀರಿನ ಸಂಪರ್ಕ, ಮತ್ತು ಮೂರನೇದು ಕೃಷಿ ಕೌಶಲ್ಯ ಮತ್ತು ಆಹಾರ ಸಂಸ್ಕರಣಾ ಕೇಂದ್ರ. ಈ ಯೋಜನೆಗಳು ಜನರ ಮೂಲಭೂತ ಸಮಸ್ಯೆಗಳಿಗೆ ನೇರ ಪರಿಹಾರವನ್ನ ನೀಡ್ತವೆ. ಈ ಯೋಜನೆಯ ವಿವರಗಳನ್ನ ಗಮನಿಸಿ. ರಸ್ತೆ ಜಾಲಕ್ಕೆ 50 ಕೋಟಿ, ಜಲಜೀವನ್ ಮಿಷನ್ಗೆ 30 ಕೋಟಿ ಮತ್ತು ಕೃಷಿ ಕೌಶಲ್ಯ ಕೇಂದ್ರಕ್ಕೆ 40 ಕೋಟಿ. ಇವು ಕೇವಲ ಖರ್ಚುಗಳಲ್ಲ, ಇವು ಕ್ಷೇತ್ರದ ಭವಿಷ್ಯದ ಮೇಲಿನ ಹೂಡಿಕೆಗಳು. ಇದರ ಪ್ರತಿಫಲ ಕಡಿಮೆ ಸಾರಿಗೆ ವೆಚ್ಚ, ಉತ್ತಮ ಮಾರುಕಟ್ಟೆ, ಜನರ ಆರೋಗ್ಯದಲ್ಲಿ ಸುಧಾರಣೆ, ಮಹಿಳೆಯರಿಗೆ ಸಮಯದ ಉಳಿತಾಯ ಮತ್ತು ಮುಖ್ಯವಾಗಿ ಸಾವಿರಾರು ಯುವಕರಿಗೆ ಸ್ಥಳೀಯವಾಗೇ ಉದ್ಯೋಗ. ಆದರೆ ಈ ಯೋಜನೆಗಳನ್ನ ಕಾರ್ಯಗತಗೊಳಿಸಲು ನಂಬಿಕೆ ಬೇಕು. ಆ ನಂಬಿಕೆಯನ್ನ ಭಾರತದ ಡೇಟಾ ಸಂರಕ್ಷಣಾ ಚೌಕಟ್ಟಿನಲ್ಲಿ ಹೇಳಿರುವಂತೆ ನಾಗರಿಕರ ಖಾಸಗಿತನ ಮತ್ತು ಒಪ್ಪಿಗೆಯನ್ನ ಗೌರವಿಸುವುದರಿಂದ ಕಟ್ಟಬೇಕು. ತಂತ್ರಜ್ಞಾನವು ಜನರಿಗಾಗಿ ಸೇವೆ ಸಲ್ಲಿಸಬೇಕೇ ಹೊರತು ಬೇರೆ ರೀತಿ ಆಗಬಾರದು. ಅಂತಿಮವಾಗಿ ರಾಜಕೀಯವನ್ನ ಕೇವಲ ಅಧಿಕಾರದ ಸ್ಪರ್ಧೆಯಾಗಿ ನೋಡದೆ ಆಡಳಿತದ ಒಂದು ಬಹುಮುಖಿ ದೃಷ್ಟಿಕೋನವಾಗಿ ಯೋಚಿಸಲು ಒಂದು ಕಾರ್ಯತಂತ್ರದ ಚೌಕಟ್ಟನ್ನ ಪರಿಚಯಿಸೋಣ. ಇದನ್ನು ಚತುರ್ಮುಖ ಸಿದ್ಧಾಂತ ಅಂತ ಕರೆಯಬಹುದು. ಇದು ರಾಜಕೀಯ ಕ್ರಿಯೆಯ 4 ಮುಖಗಳ ವಿಧಾನ: ಶಿವನಂತೆ ಆಕ್ರಮಣಶೀಲತೆ, ವಿಷ್ಣುವಿನಂತೆ ಸ್ಥಿರತೆ, ಬ್ರಹ್ಮನಂತೆ ಹೊಸತನ ಮತ್ತು ದುರ್ಗೆಯಂತೆ ರಕ್ಷಣೆ. ಒಬ್ಬ ಪರಿಣಾಮಕಾರಿ ನಾಯಕನಿಗೆ ಈ ಪ್ರತಿಯೊಂದು ಅಂಶವೂ ತುಂಬಾನೇ ಅವಶ್ಯಕ. ಅಂಕಿ ಅಂಶಗಳು ಸ್ಪಷ್ಟವಾಗಿವೆ, ನೀಲನಕ್ಷೆ ಸಿದ್ಧವಾಗಿದೆ. ಹಾಗಾದರೆ ಮುಂದಿನ 5 ವರ್ಷಗಳು ಮಧುಗಿರಿಯ ಜನರಿಗೆ ನಿಜವಾಗಿಯೂ ಭಿನ್ನವಾಗಿರುತ್ತವೆಯೇ? ಈ ಪ್ರಶ್ನೆ ನಾಯಕತ್ವದ ಜವಾಬ್ದಾರಿಯ ಮೇಲೆ ನಿಂತಿದೆ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 080 420416002ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ